ಬಾರೋ ಬಾರೋ ರಣಬೀರ, ಬಾರೋ ಪ್ರೀತಿಯ ಸರಗ, ಎಂದರೆ ಬಂದಿದೆಯ ಶೋಕ, ಎಂದರೆ ಬಿಟ್ಟಿದೆಯ ಬಾರೋ ಪ್ರೀತಿಯ ಸರದಾರ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಸಂಗೀತದ ನಿಜವಾದ ರೊಮ್ಯಾನ್ಸ್ ಹೇಳ್ಕೊಟ್ಟಂತ ಒನ್ ಅಂಡ್ ಓನ್ಲಿ ರವಿಚಂದ್ರನ್ ಸರ್. ಕೋಲಾರ ಬರ್ಲಿ ಚಪ್ಪಾಳೆ ವಿಸಲ್ಸ್. ಮೊದಲನೇದಾಗಿ ರವಿ ಸರ್ಗೆ ಹಾಗೆ ಅವ್ರಿಗೆ ದೇವರಾಜ್ ಸರ್ ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರವಿ ಸರ್ ಈ ಯುಗಾದಿ ಹಬ್ಬನ ಕರೆಕ್ಟ್ ಆಗಿ ಯಾರಾದ್ರೂ ಲೈಫ್ ಅಲ್ಲಿ ಫಾಲೋ ಮಾಡ್ತಾರೆ ಅಂದ್ರೆ ಅದು ರವಿ ಸರ್. ಅದು ಬೇವಿರ್ಲಿ ಬೆಲ್ಲ ಇರ್ಲಿ ಎಲ್ಲಾನು ಸ್ಟೈಲ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ, ಎಲ್ಲಾನು ಕ್ರೇಜಿಯಾಗಿ ಟ್ರೀಟ್ ಮಾಡ್ತಾರೆ. ಮೊದಲನೇದಾಗಿ ಆಗಿಂದ ಕಾಯ್ತಾ ಇರುವಂತ ಈ ಎಲ್ಲ ರವಿ ಸರ್ ಕ್ರೇಜಿ ಫ್ಯಾನ್ಸ್ಗೆ ರವಿ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ರವಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹಾಡು ಕೇಳ್ತಿದ್ರೆ ನನಗೆ ರೋಮಾಂಚನ ಆಗುತ್ತೆ ಇವತ್ತು. ಅದು ಎಷ್ಟು ಚೆನ್ನಾಗಿ ಬಾರಿಸಿದ್ರು ಎಲ್ಲರೂ ಸೇರ್ಕೊಂಡು. ಆ ಸಂಗೀತ ಎಲ್ಲ ಎಲ್ಲಿ ಹೋಯ್ತು ಅಂತ ಅನ್ಸುತ್ತೆ ಇವತ್ತು. ಒಟ್ಟಲ್ಲಿ ನಿಮ್ಮನ್ನು ನೋಡಿದಾಗೆಲ್ಲ ತುಂಬ ಖುಷಿ ಆಯಿತು. ನಾನು ಬೆಂಗಳೂರಿಂದ ಈ ಕೋಲಾರಲ್ಲಿ ಲೆಕ್ಕ ತೆಗೆದ್ರೆ ತಿಂಗಳಿಗೆ 3 ಸರಿ ಓಡಾಡ್ತಿದ್ದೆ ನಾನು ಈ ರೋಡಲ್ಲಿ. ನಾನು ಯಾಕಂದ್ರೆ ನನ್ನ ಹೆಂಡತಿ ಊರು ಈ ಕಡೆನೆ, ನಾನು ಇದನ್ನ ಕ್ರಾಸ್ ಮಾಡ್ಕೊಂಡೆ ಹೋಗ್ಬೇಕು. ಆದ್ರೆ ಪ್ರತಿ ಸಾರಿ ಅನ್ಸೋದು ನನಗೆ, ಈ ರೀಸೆಂಟಾಗಿ 1 ವರ್ಷದಿಂದ ಅನ್ಸೋದು, ನಾನು ಇಡೀ ಕರ್ನಾಟಕನ ಒಂದ್ಸರಿ ಸುತ್ತ ನೋಡ್ಬೇಕು ಕಣಯ್ಯ, ಫಾರಿನ್ ಸುತ್ತ ನೋಡೋ ಆಸೆ ಎಲ್ಲ ಇಲ್ಲ ನನಗೆ. ನನಗೆ ನನ್ನೂರು ಸುತ್ತ ನೋಡ್ಬೇಕು ಅಂತ ಆಸೆ ಇತ್ತು. ಅದು ಕೊನೆಗೆ ದೇವರಾಜ್ ಮೂಲಕ ಕೋಲಾರ ಒಳಗೆ ಕರ್ಕೊಂಡ್ ಬಂದಿದೆ ಇವತ್ತು. ಅಂದ್ರೆ ಅದು ನಿಮ್ಮ ಪ್ರೀತಿ ಕಾರಣ, ಅವ್ರ ಸ್ನೇಹ ಕಾರಣ. ಇವತ್ತು ಒಂದು ಸರಿ ನಾನು ಇಂಡಸ್ಟ್ರಿಗೆ, ನಮ್ಮ ಈಶ್ವರಿ ಸಂಸ್ಥೆ ಬಂದು 60 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ. ನನಗೆ 65 ವರ್ಷ. ನನ್ಗೆ ಯಾವಾಗ ಅನ್ಸುತ್ತೆ, ನಮ್ಮ ಸಂಸ್ಥೆನ ಉಳಿಸ್ಕೊಂಡ್ ಬಂದಿರೋ ಈ ಜನನ್ನ ಎಲ್ಲರೂ ಎಲ್ಲೋ ಒಂದ್ರ ನಿಮ್ಮ ಮನೆಯಿಂದ ನನ್ನ ಮನೆಗೆ ₹1 ಅಟ್ಲೀಸ್ಟ್ ನನ್ನ ಕಿಸೆಗೆ ಬಿದ್ದಿರುತ್ತೆ. ನಿಮ್ಮನ್ನ ನಗ್ಸೋದಕ್ಕೆ, ನಿಮ್ಮನ್ನ ಅಳಿಸೋದಕ್ಕೆ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ 60 ವರ್ಷದಿಂದ ಈಶ್ವರಿ ಪುರುಷ ದುಡ್ಕೊಂಡೇ ಬಂದಿದ್ದೆ ನಿಮಗೋಸ್ಕರ. ಸೊ ನಿಮ್ಮನ್ನ ನೋಡಿದ ಸಂತೋಷ, ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಸಂತೋಷ. ನಾನು ಪ್ರತಿ ಸಾರಿ ಹೇಳ್ತೀನಿ, ನಿಮ್ಮನ್ನ ನೋಡಿದಾಗ, ನಿಮ್ಮ ಮುಖದಲ್ಲಿ ನಗು ನೋಡಿದಾಗ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ತಾರೆ. ನನಗೆ ಅದರಷ್ಟು ದೊಡ್ಡ ಸಂತೋಷ ಯಾವತ್ತೂ ಸಿಗೋದಿಲ್ಲ. ಆದಷ್ಟು ಕಾರಣ ನಮ್ಮ DIGP ಅವರು ಪ್ರಮೋಷನ್ ಆದ್ರು ಈಗ ದೇವರಾಜ್ ಅವ್ರಿಗೆ. ನಾನು ತುಂಬಾ ಕಡಿಮೆ ಜನರಿಗೆ ಸ್ನೇಹ ಮಾಡ್ಕೊಳ್ಳೋದು. ನನ್ನ ಸ್ನೇಹಿತರು ಯಾರು ಮಾಡ್ಕೊಳ್ಳೋದೇ ಇಲ್ಲ, ನಾನು ಸರಿ ಇಲ್ಲ. ನಾನು ಅಂಥದ್ದು ಯುರೋಪ್ ಸ್ನೇಹಿತ ಆದ್ರೆ ಈಗ ರೀಸೆಂಟ್ ಆಗಿ ಇವ್ರು ಕರೆದ ತಕ್ಷಣ ಇಲ್ಲ ಅಂತ ಹೇಳಕ್ಕೆ ಆಗ್ಲಿಲ್ಲ. ಆಮೇಲೆ ಇವ್ರು ಕರೆದಾಗ ಒಂದು ಇವ್ರಿಗೋಸ್ಕರ ಬಂದೆ, ಒಂದು ನಿಮಗೋಸ್ಕರನೂ ಬಂದೆ. ಕೋಲಾರನ ಮೆಟ್ಟನ ಒಂದ್ಸರಿ ನೋಡೋಣ, ಜನನ ನೋಡೋಣ. ಪ್ರತಿ ಸರಿ ಹೈವೇ ನಮ್ಮನ್ನ ದೂರ ಮಾಡ್ಬಿಡುತ್ತೆ. ಹೈವೇಲಿ ಹಂಗೆ ಹುಟ್ಟೋಗ್ತೀವಿ ನಾವು, ಜನನ ನೋಡೋದಿಲ್ಲ ನಾವು. ಒಂದು ಸರಿ ನಿಮ್ಮನ್ನ ನೋಡೋಣ ಅಂತ ಅನ್ನಿಸ್ತು.
ಯಾಕಂದ್ರೆ ಇಲ್ಲೇ ಪ್ರೀಸೋತಪ್ಪ ಶೂಟಿಂಗ್ ಮಾಡಿರೋದು ನಾವು. ಈ ಬೆಟ್ಟದಲ್ಲೇ ಶೂಟಿಂಗ್ ಮಾಡಿದ್ವಿ. ಶಿಲ್ಪಾ ಶೆಟ್ಟಿ ಕೂರ್ಸ್ಕೊಂಡು ನಿಮ್ ರೋಡ್ ಎಲ್ಲ ಓಡಾಡಿದೀನಿ ಬೈಕಲ್ಲಿ. ನಾನು ಓ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸಿದೀನಿ ನಾನು ಅವತ್ತು. ಅವಾಗ್ಲೇ ಈ ಬೆಟ್ಟದಲ್ಲಿ ಫೈಟ್ ಎಲ್ಲ ಮಾಡಿದೀವಿ ನಾವು, ಓಡಾಡಿದೀವಿ. ಸೊ ಅದೆಲ್ಲ ನೆನ್ಸ್ಕೊಂಡಾಗ ನಿಮ್ಮನ್ನ ನೋಡ್ದೆ ಹೋಗಿರ್ತೀನಲ್ಲ, ಇವತ್ತು ನೋಡೋ ಆ ಭಾಗ್ಯ ಸಿಕ್ತು ನಮ್ಗೆ. ಮನಸ್ಫೂರ್ತಿಯಾಗಿ ಹೇಳೋ ಮಾತು ನಾನು ಸುಳ್ಳು ಹೇಳಕ್ ಬರೋದಿಲ್ಲ, ಅದು ನಿಜ ಅದು.